ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿಸ್ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ. ಸೊ ಇವತ್ತು ನನ್ನ ಡೇ ಸ್ವಲ್ಪ ಹೆಕ್ಟಿಕ್ ಮತ್ತು ಬ್ಯುಸಿಯಾಗಿರುತ್ತೆ. ಸೊ ಫಸ್ಟು ಇವತ್ತು ನಾನು ಮನೆ ಕ್ಲೀನಿಂಗ್ ಮಾಡಿಕೊಂಡು ಹೊರಗಡೆ ಹೋಗೋದಿದೆ. ಸೊ ನಾನು ಏನಕ್ಕೆ ಹೋಗ್ತಾ ಇದ್ದೀನಿ, ಏನು ಶಾಪಿಂಗ್ ಮಾಡ್ತೀನಿ ಎಲ್ಲರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫಸ್ಟು ಬನ್ನಿ ಟಕ ಅಂತ ಮನೆ ಕ್ಲೀನಿಂಗ್ನ ಶುರು ಮಾಡ್ಕೊಳ್ಳೋಣ. ನೀವೇ ನೋಡ್ತಾ ಇರ್ಬೋದು ಗೈಸ್, ಮನೆ ಎಷ್ಟು ಗಲೀಜಾಗಿದೆ ಅಂತ. ಸೊ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿ. ಸೊ ಇವಾಗ ಈ ರೀತಿ ಇರೋ ಮನೇನ ನಾನು ಇನ್ನು 1 ನಿಮಿಷದಲ್ಲಿ ಕ್ಲೀನ್ ಮಾಡ್ತೀನಿ. ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಂಬಿಟ್ರಾ, 1 ರಿಂದ 10 ನಿಮಿಷದಲ್ಲಿ ಯಾರೂ ಕ್ಲೀನ್ ಮಾಡೋಕ್ಕಾಗಲ್ಲ. ಸೊ ನಾನೇನಂದರೆ ಟಕ್ ಅಂತ ಒಂದು ಅರ್ಧ ಗಂಟೆಯಲ್ಲಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಸೊ ಅದು ನನ್ನ ಪುಟಾಣಿ ಮಗನ ಜೊತೆ. ಇವನಂತೂ ಹೆವಿ ತೀಟೆ, ಏನೂ ಕ್ಲೀನ್ ಮಾಡೋಕ್ಕೆ ಬಿಡಲ್ಲ, ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಅವನ ಜೊತೆನೇ ಕೂತಿರ್ಬೇಕು, ಇಲ್ಲಾಂದರೆ ಅವನಿಗೆ ಏನಾದರೂ ತಿನ್ಲಿಕ್ಕೆ ಕೊಡಬೇಕು. ಬಟ್ ಅವ್ನು ಆಲ್ರೆಡಿ ಟಿಫನ್ ಆಗೋಗಿದೆ. ಸೊ ತಿನ್ನೋಕ್ಕೆ ಏನು ಕೊಟ್ಟರು ಅವ್ನು ಇಸ್ಕೊಳ್ಳೋದಿಲ್ಲ. ಸೊ ನೋಡೋಣ ಯಾವ ರೀತಿ ನಾನು ಕ್ಲೀನಿಂಗ್ ಮುಗಿಸ್ಕೊಂಡು ನಾನು ಹೊರಗಡೆ ಹೋಗೋಕೆ ರೆಡಿ ಆಗ್ತೀನಿ ಅಂತೇಳಿ. ಹೀಗೆ ನಾನು ಕ್ಲೀನಿಂಗ್ ಮುಗಿಸ್ಕೊಂಡು ಮತ್ತೆ ಬ್ಲಾಗಲ್ಲಿ ಟಚಪ್ ಆಗ್ತೀನಿ. ಅಲ್ಲಿವರೆಗೂ ಬ್ಯುಸಿಯಾಗಿರಿ. ಥ್ಯಾಂಕ್ ಯು. ಕ್ಲೀನಿಂಗ್ ಇನ್ನು ಹೊರಗಡೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ದೀನಿ ಗೈಸ್. ನಾನು ಇವತ್ತು ಸ್ಯಾರಿನ ವೇರ್ ಮಾಡ್ತಾಯಿದ್ದೀನಿ. ಬನ್ನಿ ನನ್ನ ಮೇಕಪ್ ರುಟೀನ ಶುರು ಮಾಡೋಣ. ಫಸ್ಟು ನಾನು ಮೇಕಪ್ ರುಟೀನಲ್ಲಿ ನಾನು ಟೋನರ್ನ ಯೂಸ್ ಮಾಡ್ತೀನಿ. ಟೋನರ್ ಬಂತು ಮಿನಿಮಲಿಸ್ಟ್ ಅವ್ರದ್ದು. 2 to 3 ಡ್ರಾಪ್ಸ್ ಆಫ್ ಟೋನರ್ ನಾನು ಪಾಮ್ ಮೇಲೆ ಹಾಕಿ ಚೆನ್ನಾಗಿ ಫೇಸ್ ಮೇಲೆ ಮಸಾಜ್ ಮಾಡ್ಕೊಳ್ತೀನಿ. ಬಿಕಾಸ್ ಅದು ನಾನು ಏನಾದರೂ ಮೇಕಪ್ ಮಾಡಿದ್ರೆ ನೀಟಾಗಿ ಫೇಸಲ್ಲಿ ಫಿಕ್ಸ್ ಆಗುತ್ತೆ ಅಂತ ಹೇಳಿ. ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮೇಕಪ್ಗೆ ಮುಂಚೆ ಟೋನರ್ ಹಾಕ್ತಾಯಿದ್ದೀನಿ. ಸೊ ಹೇರ್ಸ್ ಎಲ್ಲ ತುಂಬ ಅಡ್ಡ ಬರ್ತಾಯಿತ್ತು ಅಂತ ಹೇಳಿ ಹೇರ್ಸ್ನ ಕೂಡ ಕಟ್ಕೊಳ್ಳೋಣ ಅಂತ ಹೋದೆ. ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರೋದು ಮಾಯಿಶ್ಚರೈಸರ್. ಸೊ ಯೂಸ್ ಮಾಡ್ತಾ ಇರೋ ಮಾಯಿಶ್ಚರೈಸರ್ ಬಂದುಬಿಟ್ಟು ಡಾಟ್ ಆ್ಯಂಡ್ ಕೀ ಅವ್ರದ್ದು. ಚೆನ್ನಾಗಿದೆ ಅಂತ ಹೇಳ್ಬೋದು. ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ರಿಸಲ್ಟ್ ಯಾವ ರೀತಿ ಬರುತ್ತೆ ಅಂತೇಳಿ ಇನ್ನೊಂದು 15 ಡೇಸ್ ಯೂಸ್ ಮಾಡಿದ್ಮೇಲೆ ನಾನು ಹೇಳ್ತೀನಿ. ನೀವು ಬೇಕಾದ್ರೆ ಪರ್ಚೇಸ್ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಅದೇ ಬ್ರ್ಯಾಂಡ್ ಅವ್ರದ್ದು ಸನ್ಸ್ಕ್ರೀನ್ನ ಯೂಸ್ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಬಂದುಬಿಟ್ಟು ತುಂಬ ಚೆನ್ನಾಗಿದೆ. ಸನ್ಸ್ಕ್ರೀನ್ ಸ್ಟಿಕ್ ಇದು. ಸೊ ಎಷ್ಟು ಟೈಟಾಗಿತ್ತು ಪ್ಯಾಕೇಜಿಂಗ್ ಅಂದರೆ ಬಿಚ್ಚೋಷ್ಟರೊಳಗೆ ಬಿದ್ದೇ ಹೋಗ್ಬಿಡ್ತು. ತುಂಬ ಕಷ್ಟಪಟ್ಟೆ ಬಿಚ್ಚೋಕ್ಕೆ, ಬಟ್ ಬಿದ್ದೋಯ್ತು. ಸೊ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಬೀಳೋದು, ಒಂದು ಸತಿ ಹೇಳೋದೆಲ್ಲ ತುಂಬ ಕಾಮನ್. ಸೊ ಅದೇ ರೀತಿ ಮೇಕಪ್ಪಲ್ಲಿ ಆಗಿಬಿಟ್ಟಿದೆ ಈ ನಡುವೆ. ಸೊ ಸನ್ಸ್ಕ್ರೀನ್ನ ನಾವು ಈ ರೀತಿ ಅಪ್ಲೈ ಮಾಡ್ಬೋದು ಸ್ಟಿಕ್ಕಲ್ಲಾದರೆ. ನೋಡ್ತಾ ಇದ್ದೆ ಯಾವ ರೀತಿ ನಾನು ಅಪ್ಲೈ ಮಾಡ್ತಾಯಿದ್ದೀನಿ. ಏನಂದರೆ ಆ ಟೈಮಲ್ಲಿ ನನ್ನ ಮಗ ಮಲ್ಕೊಂಡಿದ್ದ. ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ನಮಗೆ ಆಲ್ ಡೇ ಫೇಸು ನಮಗೆ ಟ್ಯಾನಿಂದ ಪ್ರೊಟೆಕ್ಷನ್ ಅಂತ ಸಿಗುತ್ತೆ. ಸೊ ಹೊರಗಡೆ ಹೋಗ್ಬೇಕಾರಂತೂ ನಾವು ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟ್ ನಾನು ಸ್ಟೋವ್ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀನಿ. ಸ್ಟೋವ್ ಕ್ರೀಮ್ ಬಂದುಬಿಟ್ಟು ನಮಗೆ ಅದು ಒಂದು ಇನ್ಸ್ಟೆಂಟ್ ಗ್ಲೋನ ಕೊಡುತ್ತೆ ಅಂತ ಹೇಳ್ಬೋದು ಫೇಸ್ಗೆ. ಸ್ಟೋವ್ ಕ್ರೀಮ್ ಕೂಡ ಸೇಮ್ ಬ್ರ್ಯಾಂಡ್ ಅವ್ರದ್ದೇ, ಡಾಟ್ ಆ್ಯಂಡ್ ಕೀ ಅವ್ರದ್ದು. ಅದು ಕೂಡ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಹಾಕ್ಕೊಂಡಿದ್ದ ತಕ್ಷಣ ಒಳ್ಳೆ ಗ್ಲೋನ ಕೊಡ್ತು. ತುಂಬ ಇಷ್ಟ ಆಯಿತು ನನಗೆ ಇದು ಸ್ಟೋವ್ ಕ್ರೀಮ್ ಅಪ್ಲೈ ಮಾಡಿ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಬೇಬಿ ಕ್ರೀಮ್. ಸೊ ನಾನು ಫೌಂಡೇಶನ್ನ ಯೂಸ್ ಮಾಡಲ್ಲ, ಬಿಕಾಸ್ ನನಗೆ ಸ್ವೆಟ್ ತುಂಬ ಜಾಸ್ತಿ ಆಗುತ್ತೆ ಫೇಸಲ್ಲಿ. ಸೊ ಫೌಂಡೇಶನ್ ನಾನು ಏನೇ ಯೂಸ್ ಮಾಡಿದ್ರೂ ಆದಷ್ಟು ಬೇಗ ಅದು ರಿಮೂವ್ ಆಗಿಬಿಡುತ್ತೆ. ಸೊ ಫೌಂಡೇಶನ್ ಯೂಸ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ವಲ್ಪ ಹೊತ್ತು ಫೇಸ್ನ ಡ್ರೈ ಮಾಡೋಕ್ಕೆ ಬಿಟ್ಟೆ. ಸೊ ಫೌಂಡೇಶನ್ ಬಂದುಬಿಟ್ಟು ಗಾರ್ನಿಯರ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ನನ್ನ ಸ್ಕಿನ್ ಟೋನ್ಗೆ ಇದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ಸ್ವಲ್ಪನೇ ಅಪ್ಲೈ ಮಾಡೋದು, ಜಾಸ್ತಿ ಅಪ್ಲೈ ಮಾಡಲ್ಲ. ಬಟ್ ಅದು ಕೂಡ ನನ್ನ ಫೇಸ್ಗೆ ತುಂಬ ಚೆನ್ನಾಗಿ ರಿಸಲ್ಟ್ನ ಕೊಡ್ತಾಯಿದೆ. ಸೊ ನೀವು ಯಾರಾದರೂ BB ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೀರಾ ಅಂದರೆ ಗಾರ್ನಿಯರ್ನ ಟ್ರೈ ಮಾಡಿ ನೋಡಿ, ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂತ ಗೊತ್ತಾಗುತ್ತೆ. ನೋಡಿ ಅದು ಸೂಪರ್ ಸಾಫ್ಟಾಗಿದೆ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಫೇಸ್ ಮೇಲೆ. ನಾನು ಎಲ್ಲ ಅಪ್ಲೈ ಮಾಡಿ ಒಂದು 2 ಸೆಕೆಂಡ್ಸನ್ನ ಬಿಟ್ಬಿಟ್ಟು ನಾನು ಲೂಸ್ ಪೌಡರ್ನ ಅಪ್ಲೈ ಮಾಡಿದೆ. ಸೊ ನೋಡ್ಬೋದು ಎಷ್ಟು ಸಾಫ್ಟಾಗಿ ಬ್ಲೆಂಡ್ ಆಯಿತು. ಒಳ್ಳೆ ವೈಟ್ ಸ್ಕಾರ್ಸು ಏನೂ ಬಂದಿಲ್ಲ. ತುಂಬಾ ಇಷ್ಟ ಆಯಿತು. ನನಗಂತೂ ಡ್ಯಾನ್ಸ್ ಮಾಡೋಷ್ಟು ಖುಷಿ ಆಗಿಬಿಡುತ್ತೆ ನನ್ನ ಫೇಸಲ್ಲಿ ಶೈನಿಂಗ್ ಇದ್ದರೆ. ಸೊ ನೆಕ್ಸ್ಟು ನಾನು ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಲೂಸ್ ಪೌಡರ್. ಸೊ ನಾನು ನೆಕ್ಸ್ಟ್ ಯೂಸ್ ಮಾಡ್ತಾ ಇರೋದು ಮಸ್ಕಾರ ಮತ್ತು ಜುಡಿಯೋ ಅವ್ರದ್ದು, ಮತ್ತು ಐಲೈನರ್ ಕಾಜಲ್ ಕೂಡ ಜುಡಿಯೋ ಅವ್ರದ್ದು. ಸೊ ಎರಡೂ ಕೂಡ ನಾನು ಅಪ್ಲೈ ಮಾಡಿದೆ. ಸೊ ಈ ಕಾಜಲ್ ಹಾಕೋಬೇಕಾದ್ರೆ ನನಗೆ ಐಸಲ್ಲಿ ವಾಟರ್ ಬರುತ್ತೆ, ಅದಕ್ಕೆ ನೋಡಿಕೊಂಡು ಲೈಟಾಗಿ ಅಪ್ಲೈ ಮಾಡಿಕೊಂಡೆ. ನೆಕ್ಸ್ಟು ಇದೆಲ್ಲ ಆದಮೇಲೆ ಇನ್ನೇನಿದೆ, ಗರ್ಲ್ಸ್ ಫೇವ್ರೆಟ್ ಲಿಪ್ಸ್ಟಿಕ್
ಅದು ಕೂಡ ನಾನು ಅಪ್ಲೈ ಮಾಡಿಕೊಂಡೆ. ಸೊ ಮಸ್ಕಾರ ನೋಡ್ತಾ ಇರ್ಬೋದು, ಅದು ಜುಡಿಯೋ ಬ್ರ್ಯಾಂಡ್ ಅವ್ರದ್ದೇ. ಏನಂದರೆ ಐಲ್ಯಾಶಸ್ನ ಸ್ವಲ್ಪ ತಿಕ್ ಮಾಡುತ್ತೆ, ಅದರಿಂದ ನಾವು ಅಪ್ಲೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎಲ್ಲಾದರೂ ಹೊರಗೆ ಹೋಗ್ಬೇಕಾದ್ರೆ. ಸೊ ಅಂದರೆ ಎತ್ನಿಕ್ ಮಾಡ್ಬೇಕಾದ್ರೆ ಇನ್ನೂ ಚೆನ್ನಾಗಿ ನಾವು ಎಕ್ಸ್ಟೆನ್ಷನ್ಸ್ ಬರುತ್ತಲ್ಲ ಐಲ್ಯಾಶಸ್ ಅವ್ರದ್ದು, ಅದನ್ನು ಯೂಸ್ ಮಾಡ್ಬೋದು. ಸಿಂಪಲ್ಲಾಗಿದ್ದಾಗ ಇದೇ ಸಾಕು. ಸೊ ನೆಕ್ಸ್ಟ್ ನಾನು ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ನಾನು ಲಿಪ್ಸ್ಟಿಕ್ ಹಚ್ಚೋಕ್ಕಿಂತ ಮುಂಚೆ ಔಟರ್ ಲೇಯರ್ನ ಹಾಕ್ಕೊಳ್ತಾ ಇದ್ದೀನಿ. ಥರ ಲಿಪ್ಸ್ಟಿಕ್ ಬ್ರ್ಯಾಂಡ್ ಕೂಡ ಜುಡಿಯೋ ಅವ್ರದ್ದು. ಸೊ ನೀವೇ ನೋಡ್ತಾ ಇರ್ಬೋದು. ಸೊ ನಾನು ಇದನ್ನು 2 ಶೇಡ್ಸ್ ಆಫ್ ಲಿಪ್ಸ್ಟಿಕ್ಕಿಂದ ಪೇರ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ನನಗೆ ತುಂಬಾ ಇಷ್ಟ ಆಯಿತು ಅಂತ ಹೇಳಿ. ಸೊ ನಾನು 2 ಶೇಡ್ಸ್ ಆಫ್ ಲಿಪ್ಸ್ಟಿಕ್ನ ಆ್ಯಡ್ ಮಾಡಿ ಈ ಶೇಡ್ನ ತರಿಸ್ಕೊಂಡೆ. ಇನ್ನು ಸಿಂಪಲ್ಲಾಗಿ ಒಂದು ಬಟ್ಟನ್ನ ಇಟ್ಕೊಂಡೆ. ಇದು ಬಂದುಬಿಟ್ಟು ಲೋಟಸ್ ಬ್ರ್ಯಾಂಡ್ ಅವ್ರದ್ದು ಐ ಕಾಜಲ್. ಸೊ ಇದನ್ನು ನಾನು ಅಪ್ಲೈ ಮಾಡ್ಕೊಂಡಾಯಿತು. ಸೊ ನನ್ನ ಫೈನಲ್ ಔಟ್ಲುಕ್ ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಸಿಂಪಲ್ ಯೆಟ್ ಎಲಿಗೆಂಟ್ ಒಂದು ನಾರ್ಮಲ್ ಸ್ಯಾರಿನ ನಾನು ವೇರ್ ಮಾಡಿದ್ದೀನಿ. ನನಗೆ ತುಂಬಾ ಇಷ್ಟ ಆಯಿತು ನನ್ನ ಲುಕ್ಕು. ಸೊ ನಾನಿವತ್ತು ಸ್ವಲ್ಪ ಸ್ಯಾರಿ ತರಬೇಕು ಅಂತ ಹೇಳಿ ಹೊರಗಡೆ ಹೋಗ್ತಿದ್ದೆ. ಸೊ ಸ್ಯಾರಿ ತರೋಕ್ಕೆ ಅಂತ ಹೇಳಿ ಹೋದಾಗ ನನಗೆ ಶಾಪ್ ನೋಡಿ ತುಂಬಾ ಶಾಕ್ ಆಗಿಬಿಡ್ತು. ಸೊ ನಾನು ನಿಮಗೆ ಶಾಪ್ ತೋರಿಸ್ತೀನಿ ಯಾವ ರೀತಿ ಅದು ಶಾಪ್ ಇದೆ ಅಂತ ಹೇಳಿ. ಸೊ ನನ್ನ ಸ್ಯಾರಿ, ನನ್ನ ಬ್ಲೌಸ್ ಎಲ್ಲ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ಇನ್ನು ನಾನು ಬಂದಿದ್ದು ಶಾಪ್ ಬಂದು ದ ಫೇಮಸ್ ಇನ್ಸ್ಟಾಗ್ರಾಮ್ ಶಾಪ್ ಅಂತಲೇ ಹೇಳ್ಬೋದು, ರತ್ನಂ ಸಿಲ್ಕ್ಸ್. ತುಂಬಾ ಬ್ಯುಸಿಯಾಗಿತ್ತು. ಸಂಡೇ ಅಂತೂ ಹೋಗಲೇಬಾರ್ದು ಅಂತ ಹೇಳಿ ನಾನು ಸಜೆಸ್ಟ್ ಮಾಡ್ತೀನಿ. ಸೊ ವೀಕೆಂಡ್ಸ್ ಅಂತೂ ನಾವು ರತ್ನಂ ಸಿಲ್ಕ್ಸ್ ಕಡೆ ಹೋಗೋದ್ರಿಂದ ನಾನು ಬಂದಿದ್ದು ಶ್ರೀ ರಾಘವೇಂದ್ರ ಯಾರು ಹೇಳಿಲ್ಲ. ಇದು ಒಂದು ನಿಯರ್ ಬೈ ಟು ರಾಜಾಜಿನಗರ್ ಇದೆ. ಸೊ ಇಲ್ಲಿ ಹೋಟೆಲಲ್ಲಿ ಇಡ್ಲಿ ಮತ್ತು ವಡ ತುಂಬಾ ಫೇಮಸ್ ಅಂತ ಹೇಳಿ ಕೇಳಿ ಬಂದಿದ್ದೆ. ತುಂಬಾ ಇಷ್ಟ ಆಯಿತು ನನಗೆ. ಸೊ ತುಂಬ ಚೆನ್ನಾಗಿ ಸೇರಿದರು ಹೋಟೆಲ್ ಹತ್ರ. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ. ಸೊ ನಾವು ಕೂಡ ಒಂದು ಪ್ಲೇಟ್ ಇಡ್ಲಿ ವಡಾನ ತಿಂದು ಒಂದು ಫಿಲ್ಟರ್ ಕಾಫಿನ ಕುಡಿದ್ವಿ. ನನಗಂತೂ ಇಡ್ಲಿ ವಡ ತುಂಬಾ ಇಷ್ಟ ಆಯಿತು. ನಾನು ತುಂಬ ರೇರ್ ಎಲ್ಲ ಕಡೆ ಇಡ್ಲಿ ವಡಾನ ತೊಗೊಳೋದು, ಬಟ್ ಇಲ್ಲಿ ನನಗೆ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಇನ್ನು ಅಲ್ಲಿಂದ ಫಿಲ್ಟರ್ ಕಾಫಿ ಕುಡ್ಕೊಂಡು ನೋಡಿ ನಮ್ಮ ಅಕ್ಕನ ಕೂಡ ಕಾಫಿ ಕುಡಿತಾ ಇದ್ದಾರೆ. ಸೊ ಅಲ್ಲಿಂದ ಕಾಫಿ ಕುಡ್ಕೊಂಡು ಇಡ್ಲಿ ವಡಾನ ಕೂಡ ತಿಂದ್ಕೊಂಡು ನಾವು ನೆಕ್ಸ್ಟು ನಾವು ಇನ್ನೊಂದು ಹೋಟೆಲ್ ಹತ್ರ ಹೋಗಿದ್ವಿ. ಜಸ್ಟ್ ಒಂದು ಫುಡ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳಿ ಹೋಗಿದ್ದಿತ್ತು. ನೋಡ್ತಾ ಇರ್ಬೋದು ಹೆಂಗೆ ಬಿಸಿ ಓಡ್ತಾ ಇದೆ ಇಡ್ಲಿ ವಡ ಅಂತ ಹೇಳ್ಬಿಟ್ಟು. ಸೊ ಈ ರಾಘವೇಂದ್ರ ಹೋಟೆಲ್ ಬಂದುಬಿಟ್ಟು ಇಟ್ಸ್ ಆಲ್ಮೋಸ್ಟ್ ಲೈಕ್ ಸೇಮ್ ವೀನೋ ಸ್ಟೋರ್ಸ್ ಮಲ್ಲೇಶ್ವರಂ ಥರನೇ ಸೆಟಪ್ ಆಗಿದೆ. ಸೊ ಟೇಸ್ಟ್ ವೈಸು ಎಲ್ಲನೂ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಇದು ಸಾಯಿ ಗುರು ವೆಜ್ ಅಂತ ಹೇಳಿ ನಾವು ಈ ಹೋಟೆಲಿಗೆ ಬಂದಿದ್ದ ಟೈಮಿಂಗ್ಸ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆ. ಸೊ ಆಗ ತುಂಬಾ ಖಾಲಿ ಇತ್ತು ಹೋಟೆಲು. ಅವಾಗ ತಾನೇ ಫ್ರೆಶ್ ಆಗಿ ಎಲ್ಲನೂ ಪ್ರಿಪೇರ್ ಮಾಡ್ತಾಯಿದ್ರು. ಸೊ ನಾವು ಈ ಹೋಟೆಲಿಗೆ ಬಂದು ಆಲ್ಮೋಸ್ಟ್ 15ರಿಂದ 16 ಇಡ್ಲೀಸ್ನ ಪರ್ಚೇಸ್ ಮಾಡಿದ್ವಿ. ಸೊ ಅರ್ಲಿ ಮಾರ್ನಿಂಗ್ ಹೋಟೆಲಲ್ಲಿ ಹೋಗಿ ಇಡ್ಲಿ ತೊಗೋಬೇಕಂದ್ರೆ ಸಖತ್ತು ಒಂಥರ ತುಂಬ ಖುಷಿ ಆಯಿತು ಅಂತ ಹೇಳ್ಬೋದು. ಬಿಕಾಸ್ ವೆರಿ ಫ್ರೆಶ್ಶು ಅವಾಗ ತಾನೇ ಇನ್ನೂ ಪ್ರಿಪೇರ್ ಮಾಡಿದರು ಬರಲಿಕ್ಕೆ. ಅಂದರೆ ಆಲ್ಮೋಸ್ಟ್ ನಮಗೆ ಒಂದು ಇಡ್ಲಿ ರುಪೀಸ್ ಬಂದುಬಿಟ್ಟು 25 ರುಪೀಸ್ ಬೀಳುತ್ತೆ. ಸೊ ನಾವು 15 ಇಡ್ಲಿನ ಪಾರ್ಸಲ್ ತೊಗೊಂಡ್ವಿ. 15 ಇಡ್ಲಿಗೆ ಅವರು ನಮಗೆ ಒಂದು ಟಬ್ಬ ಒಂದು ಇದ್ರ ತುಂಬ ಚಟ್ನಿನ ಕೊಟ್ಟರು. ಸೊ ಇಲ್ಲಿ ಚಟ್ನಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ನೆಕ್ಸ್ಟು ನಾನು ಇವಾಗ ಆಗ್ತಿರೋ ವ್ಲಾಗ್ ಬಂದುಬಿಟ್ಟು ನನ್ನ ತಂಗಿ ಡೆಲಿವರಿ ವ್ಲಾಗ್. ಸೊ ಇವಳಿಗೆ ನಾವು ಡೆಲಿವರಿ ಕರ್ಕೊಂಬಂದಿದ್ದು ಮಧ್ಯರಾತ್ರಿ 1 ಗಂಟೆಗೆ. ಸೊ ನಾವೆಲ್ಲರೂ ಪಾಪುಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಯಾವ ಪಾಪು ಆಗುತ್ತೆ ಅಂತ ಹೇಳಿ. ನೋಡಿ ನನ್ನ ಮಗ ಕೂಡ 12 ಗಂಟೆ ರಾತ್ರಿ 1 ಗಂಟೆ ರಾತ್ರಿ ಅದು ಪಾಪುಗೋಸ್ಕರ ಕಾಯ್ತಾ ಇದ್ದಾನೆ. ಸೊ ಇನ್ನೂ ನನ್ನ ತಂಗಿನ ಡೆಲಿವರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಯಾವ ಮಗು ಆಯಿತು ಅಂತ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ.